ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವ್ಲಾಗ್ ಬಿಡುಗಡೆ ಆಗ್ತಿದೆ. ಸೊ ಆ ವ್ಲಾಗ್ ಏನಂತ ನೋಡೋಣ. ಸೊ ನಮ್ಮಣ್ಣ ಜೀವನದಲ್ಲಿ ಫಸ್ಟ್ ಟೈಮ್ ಅಡುಗೆ ಮನೆಗೆ ಬಂದು ಏನೋ ಅಡುಗೆ ಮಾಡಕ್ಕೆ ಕೊಟ್ಟಿದ್ದಾನೆ. ಸೊ ಅಣ್ಣ ಏನು ಮಾಡೋಕ್ಕೆ ಪ್ಲ್ಯಾನು? 2 minutes ಮ್ಯಾಗಿ. 2 minutes ಮ್ಯಾಗಿ ಮಾಡು. ನಾನು ಹೆಂಗೆ ಹೇಳ್ತೀನಿ ಹಂಗೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಯಾ, ಎಸ್, ಹಚ್ಚದಾ? ಇವಾಗ ಏನು ಮಾಡಬೇಕು ಅಂದರೆ ಅದು ಕುದಿಯೋಕೆ ಬಿಡು. ಕುದಿ. ಅಲ್ಲಿ ಸೈಡಲ್ಲಿ ಸೀಸರ್ ಇದೆ ನೋಡು. ಹಾಂ, ಸೀಸರ್ ತಗೊಂಡು ಕಟ್ ಮಾಡಿ. ವಾವ್, ಪ್ಯಾಕೆಟ್ ಕಟ್ ಮಾಡು. ಪಾ ಶಿವನೇ. ಹಾಂ, ಕಟ್ ಮಾಡಿ ನೀಟಾಗಿ ಕೆಳಗೆ ಚೆಲ್ಲಬಾರ್ದು. ಹಂಗೆ. ಹಾಂ, ಒಳಗೆ ಹಾಕು. ವಾವ್, ಎಷ್ಟು ಚೆನ್ನಾಗಿ ಪ್ಯಾಕೆಟ್ ಕಟ್ ಮಾಡಿದ್ಯಾ ಫ್ರೆಶ್. ಪ್ಯಾಕೆಟ್ ಬೀಳುತ್ತೆ ಒಳಗಡೆ. ಪಾ ಗೊತ್ತು, ಸುಮ್ಮನೆ ನೀನು. ಹಾಂ, ನೀಟಾಗಿ. ಹಾಂ, ಫುಲ್ ಹಾಕು. ಹಾಕ್ದಾ? ಗಮ್ಮ ಗಮ್ಮ ಬರ್ತೈತಾ? ಫುಲ್ ಹೋಗ್ಬೇಕು. ಆಹಾ ಶಿವನೇ. ಫಸ್ಟ್ ಟೈಮ್ ಮಾಡ್ತೀನಿ, ಸುಮ್ಮನೆ ತಡ್ಕೋ. ಈಗ ನಜ್ಜೆ ಯಾಕೆ ಬಂದ? ಕೈಯಿಂದ ಸಿಸರೇ ಬರ್ತಾ ಇಲ್ಲ. ಹಂಗೆ ಈ ಕೆಲಸ ಕಟ್ನಾ. ಫುಲ್ ಫುಲ್ಲು ಫುಲ್ಲು ಅಮುಕ 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 ಹಾಕು. ಹಂಗೆ. ಇವಾಗ ಫ್ರಿಜ್ಜಿಂದ ಕಬಾಬ್ ಪೌಡ್ರ್ ತಗೋ. ಕಬಾಬ ಮ್ಯಾಗಿ ತಾನೇ ಮಾಡ್ತಾರದು. ಏ ಮಮ್ಮಿ ಚೆನ್ನಾಗಿರೋ ಸುಮ್ಮನೆ ಮಮ್ಮಿ. ಮ್ಯಾಗಿಗೆ ಕಬಾಬ್ ಹಾಕುವಂತಲ್ಲ ನೋಡು. ಕಬಾಬ್ ಪೌಡ್ರು. ಸ್ವಲ್ಪ ಹಾಂ, ರುಚಿಗಾಗಿ ಹಾಕ್ಬೋದಪ್ಪ. ರುಚಿಗೆ ತಕ್ಕಂತೆ ಇನ್ನೊಂಚೂರು. ಯಾವ್ದು ನಾನ್ ವೆಜ್ ಮ್ಯಾಗಿ? ಹಾಂ, ಸಾಕು. ನೆಕ್ಸ್ಟು ಗರಂ ಮಸಾಲ ತಗೋ. ಆಯ್ತಾ? ನೆಕ್ಸ್ಟ್ ಉಪ್ಪು ತಗೋ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಅಲ್ಲಿ ತೆಗಿ, ಅದು ತೆಗಿ. ಮನೇಲಿ ಉಪ್ಪೆಲ್ಲಿದೆ ಗೊತ್ತಿಲ್ಲ, ನೀನು ಯಾಕಿದೆಯಾ ಮನೇಲಿ? ತೆಗಿಯೋ, ಕಬೋರ್ಡ್ ತೆಗಿಯೋ. ಆ ಕಬೋರ್ಡು ರುಚಿ ಎಷ್ಟು ಬೇಕಾಗುತ್ತೆ ಗೊತ್ತಾಗುತ್ತೆ. ಮನಸ್ಸಿಂದ ಹಾಕು, ಅವಾಗ ಎಷ್ಟು ಕರೆಕ್ಟಾಗಿ ಇರುತ್ತೆ. ಜಾಸ್ತಿ ಇದ್ರೆ ಮೊಕ್ಕಕ್ಕೆ ಸುಯ್ತೀನಿ ಮ್ಯಾಗಿ ತಗೊಂಡು. ಇನ್ನೊಂಚೂರು ಬೇಕಾಗತ್ತೆ. ಹಾಕು. ಇನ್ನು ಇಚ್ಚಿ ಹಾಕು. ಇಚ್ಚಿ. ಹಾಂ, ಸಾಕನ್ಸತ್ ಬಿಡು. ಉಪ್ಪು ಜಾಸ್ತಿ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಅದು ಫಸ್ಟ್ ಏನು ಮಾಡ್ತಿದ್ಯಾ? ಕುದಿತಾಯ್ತಾ? ಕುದಿಲಿ. ಮಿಕ್ಸ್ ಮಾಡು. ಏನ್ರಿಂದ? ಸೌಟು ಅನ್ನೋದು ನಮ್ಮ ಮನೇಲಿ ಒಂದಿರುತ್ತೆ. ಸಾದ ಇದೆಯಾ? ಸಾದ. ಇದನ್ನ ಪುಡಿ ಮಾಡು. ಇದನ್ನ ಸುಮ್ಮನೆ ಮನೇನು ಕೆಳಗೆಲ್ಲೂ ಬೀಳ್ಬಾರ್ದು ಹೇಳಿದ್ದೀನಿ. ಒಂದು ಬಿದ್ದರೂ ಅದು ನೀನು ತಿನ್ನಬೇಕು. ಹಂಗೆ ಸರಿಯಾಗಿ ಕೆಲಸ ಮಾಡಿ ಹೊಡಿತೀನಿ ನಾನು. ಫಸ್ಟ್ ಟೈಮ್ ಮಾಡುವಾಗ ಹಾಂ, ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕು. ಹಾಂ, ಈಗ ಅದಕ್ಕೆ ಸ್ವಲ್ಪ ಖಾರ ಪುಡಿ ತಗೊಂಡು ಮಿಕ್ಸ್ ಮಾಡು. ಖಾರ ಪುಡಿ? ಮ್ಯಾಗಿ ಖಾರ ಪುಡಿ ಹಾಕ್ತಾರಮ್ಮ? ಮ್ಯಾಗಿ ಮಾಡ್ಕೋತೀವಿ ಮತ್ತೆ ಇವಳು ಏನೋ ಹಾಕ್ಸೋಳೆ. ಅದಕ್ಕೆ ನನ್ನ ಮಗಳ ಲಾಸ್ಟ್ ಟೈಮ್ ಚೆನ್ನಾಗಿರ್ಲಿಲ್ಲ. ಅವಾಗ ಕಡಲೆ ಪಪ್ಪು ಇದೆಯಲ್ಲ, ಕಡಲೆ ಪಪ್ಪು. ಆಹಾ, ಹಾಕು. ಕುದೋಯ್ತಲ್ಲ ನೀರು. ಚೆಲ್ಬೇಡು, ಏನಾಗಲ್ಲ. ಆ ಸ್ಪೂನ್ ತೆಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ನೀನು ಸ್ಪೂನ್ ಹಿಡಿಯೋಕ್ಕಾಗಲ್ಲ. ಸರಿ, ನೋ ಒನ್ ಬೋಸ್. ಶೇಕಪ್ಪ ಮಾಡು. ಹೇಳಿದ್ನೋ ಇಲ್ವೋ? ಒಳ್ಳೆ ರೀತಿಲಿ ಹಾಂ, ಇದೇ ಹೇಳಿದ್ ನಾನು. ಇಲ್ಲೇನೋ ನಡೀತಾ ಇದ್ದೆ. ಇದು ನೀನೇ ಮಾಡ್ತಿರೋದಾ? ಅಷ್ಟೇ ಪ್ರಶ್ನೆ ಮ್ಯಾಗಿ ಮುಗ್ದೋಯ್ತು. ಅದ ನೀರು ಜಾಸ್ತಿ ಆಯ್ತಮ್ಮ. ಮುಚ್ಚಬೇಕೀಗ. ಅಂದ್ರೆ ನಿನ್ ಮಾಡೋ ಕೆಲಸ ಆಯ್ತು ಅಂದ್ರೆ ಇದ್ದೇ ತಾನೇ ಮಾಡ್ಕೋಬೇಕಾಗಿರೋ ಕೆಲಸ ಇರೋದು. ಹಾಂ, ಹಂಗಿಡು. ಅಯ್ಯೋ, ಚಿಕ್ಕದು ಕಣೋ ಪ್ಲೇಟು, ಅದ ಹೆಂಗ್ ಇಡ್ತೀಯಾ? ಬುದ್ಧಿ ಇಲ್ವ ನಿಂಗೆ? ಅವಲಕ್ಕಿ ಏನ್ ಮಾಡ್ಬೇಕು ಅಂದ್ರೆ ಅವಲಕ್ಕಿ ಇದೆಯಲ್ಲ ಅದ್ರ ಅದಕ್ಕೆ ಹಾಕ್ರು ಚೆನ್ನಾಗಿರುತ್ತೆ ಟೇಸ್ಟು.
ಅಯ್ಯೋ ಫ್ರಿಜ್ಜಲ್ಲಿ ಕಬಾಬ್ ಇದೆ, ನಾಳೆ ತಿಂತೀನಿ. ಹಬ್ಬ ದಿನ ಕಬಾಬ್ ಬಗ್ಗೆ ಮಾತಾಡ್ತಾರೆ, ದೇಶದ್ರೋಹಿ. ಮಾಕ್ಲಮ್ಮ ಇದ್ದ ನಾನು ಎರಡೆರಡು ಹೆಂಗ್ ನೋಡ್ಕೊಂಡ್ರಿ. ಹಾ, ಅಮ್ಮ ನಾಲ್ಕು ಅಡುಗೆ ಒಂದೇ ಸಲ ಮಾಡಾಡ್ತಾರಲ್ಲ ಕಣೋ, ಅವಾಗಿರ್ಬೇಕಿತ್ತು ಈ ಚಿಂತೆ. ಒಂದ್ಸಲನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದ್ಸಲ ಅಮ್ಮಂಗೆ ಥ್ಯಾಂಕ್ ಯು ಅಮ್ಮ, ಈ ಥರ ಅಡುಗೆ ಮಾಡಿದ್ಯಾ, ಚೆನ್ನಾಗಿತ್ತು, ಸಾರಿ, ಥ್ಯಾಂಕ್ ಯು, ಅದೆಲ್ಲ ಯಾವತ್ತ ನೀನು ಯೂಸ್ ಮಾಡಿದ್ಯೇನೋ, ನೀನು ಚೆನ್ನಾಗಿಲ್ಲ, ನನಗೆ ಬೇಡ ಹೋಗಮ್ಮ ಅಂತದೆಲ್ಲ ಹೇಳ್ಬಿಡ್ತೀಯ. ಆದರೆ ಯಾವತ್ತಾದರೂ ಅಮ್ಮ ನೀನು ಇಷ್ಟು ಕಷ್ಟಪಟ್ಕೊಂಡು ಮಾಡ್ತೀಯಲ್ಲಮ್ಮ ಅಡುಗೆ, ಒಂದೇ ಸಲ 4-5 ಅಡುಗೆ ಮಾಡಿ ಹಾಕ್ತೀಯಲ್ಲಮ್ಮ, ನನಗೆ ಎಷ್ಟು ಕಷ್ಟ ಆಗತ್ತಮ್ಮ, ನಿನಗೆ ಕೈ ಕುಯ್ಕೋತೀಯ, ಸುಟ್ಕೋತೀಯ, ಅದೆಲ್ಲ ಆದ್ರೂ ಸಹಿಸ್ಕೊಂಡು ಮಾಡಿದ್ಯಲ್ಲ ಅಮ್ಮ ನೀನು ಅಂತ ಯಾವತ್ತಾರು ಅಮ್ಮನ ಹೊಗಳಿದ್ಯೇನೋ, ಒಂದ್ಸಲ ಥ್ಯಾಂಕ್ ಯು ಹೇಳಿದೇನೋ? ಹೇಳಿಲ್ಲ, ಏನಿಲ್ಲ. ಇವಾಗ ಬಂದ್ಬಿಟ್ಟು ಎರಡೆರಡು ನೋಡ್ಕೊಳಕ್ಕೆ ಕಷ್ಟ ಅಂತ ಹೇಳ್ತೀಯಲ್ಲ, ಬರೀ ಎರಡಕ್ಕೆ ಈಗ ಆಲ್ರೆಡಿ ಎಷ್ಟು ಕಷ್ಟ ಆಗಿರ್ಬೋದು ಕಣೋ, ಎಲ್ಲ ನೋಡ್ಕೊಂಡು ಇಷ್ಟು ವರ್ಷದಿಗೆ ಮೇಯ್ದು ಹಾಕಿದಾರಲ್ಲ ಕಣೋ, ಎಷ್ಟು ಕಷ್ಟ ಇರ್ಬೋದು ಕಡೆ. ಯಾವತ್ತಾರ ಹಬ್ಬದ ಕಷ್ಟ ಅರ್ಥ ಮಾಡ್ಕೊಂಡಿದ್ಯೇನೋ? ಒಂದ್ಸಲ ಒಂದು ಪಾತ್ರೆ ಇಡೋ ಅವತ್ತು ಅಂತ ಹೇಳಿದ ತಕ್ಷಣ ನೀನು ಎದ್ದೇ ಇಲ್ಲ ನೋಡು, ಅಷ್ಟು ಸಲ ಹೇಳ್ಬಿಟ್ಟು ನೀನು ಎದ್ದ ಒಂದು ಪಾತ್ರೆ ಇಟ್ಟಿಲ್ಲ ಪ್ರಶು. ಅದಕ್ಕೆ ಹೇಳೋದು ಕಣೋ, ಏನಾರು ಕೆಲಸ ಹೇಳಿದ್ರೆ ಮಾಡಬೇಕು ಅಂತ. ಇವತ್ತು ಒಂದಿನ ಅಳ್ಳಾಡ್ಸ್ಕೊಂಡ್ಬಿಟ್ರೆ ಸಾಲಲ್ಲ, ಪ್ರತಿದಿನ ಅಡುಗೆ ಮನೆಗೆ ಬಂದು ಪ್ರತಿದಿನ ಏನಾರು ಒಂದು ಅಡುಗೆ ಮಾಡು. ಅಟ್ಲೀಸ್ಟ್ ಒಂದು 2 ಪಾತ್ರೆ ತೊಳೆದಿಟ್ರು ಸಾಕೋಣ, ಅಮ್ಮನ ಮುಖದಲ್ಲಿ ಖುಷಿ ಬರುತ್ತೆ ಕಣೋ. ಆ ಒಂದು ನಗು ನೋಡೋಕ್ಕೋಸ್ಕರ ನೀನು ಮಾಡ್ಬೇಕು ಪ್ರಶು. ಅದು ಯಾವತ್ತಾರು ಒಂದು ಪಾತ್ರೆ ತೊಳೆದಿಟ್ಟಿದ್ಯಾ ಹೇಳಿ ನೀನು ನಿನ್ನ ಜನ್ಮಕ್ಕೆ? ಪಾತ್ರೆ ಬಿಡು, ಬೇರೆ ಯಾವ್ದಾರು ಕೆಲಸ ಮಾಡಿದ್ದೀನಿ. ಒಂದು ಕಸ ಗುಡಿಸ್ಕೊಟ್ರು ಸಾಕು, ಒಂದು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರು ಸಾಕು, ಒಂದು ಯಾವ್ದಾರು ಅಡುಗೆ ಮಾಡಿದ್ರು ಸಾಕು, ಒಂದು ಟೀ ಮಾಡ್ಕೊಂಡ್ರೆ ಸಾಕು. ಬಂದಿದ ತಕ್ಷಣ ಅಮ್ಮ ಟೀ ಮಾಡು, ಇದು ಮಾಡು, ಅದು ಮಾಡು, ಬಿಸಿನೀರು ಮಾಡು, ಅದು ಮಾಡು, ಇದು ಮಾಡು ಅಂತ ಮಾಡ್ತಿರಲ್ಲ ಕಣೋ. ಅದೆಲ್ಲ ಮಾಡಿದೆ ನೀನೇ ಕೆಲಸ ಮಾಡ್ಕೊಂಡಿದ್ರೆ ಎಷ್ಟು ಈಸಿ ಆಗ್ತೀವಿ. ಇವತ್ತು ಯೋಚನೆ ಮಾಡು, ಎರಡು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟಲ್ಲ. ಅದು ಯಾವತ್ತಾರು ಇದೆಲ್ಲ ಯೋಚನೆ ಮಾಡಿ ದಿನ 2 ಕೆಲಸ ಮಾಡಿದ್ರೆ ತುಂಬ ಖುಷಿ ಆಗ್ತಿತ್ತು. ಇದಾಗಿತ್ತು ನಮ್ಮ ಇವತ್ತಿನ ಫಸ್ಟ್ ವ್ಲಾಗ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ಆ್ಯಂಡ್ ಮ್ಯಾಗಿ ಮಾತ್ರ ತುಂಬ ಚೆನ್ನಾಗಿತ್ತು. ಯಾ, ಸೊ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ ವಿಚ್ ಇಸ್ ಕಮಿಂಗ್ ಸೂನ್. ಬಾಯ್ ಬಾಯ್.